ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ CorelDRAW ನಲ್ಲಿ ಯಾವ ರೀತಿ ಫ್ಲಾಗ್ ಅನ್ನ ಮಾಡಬೇಕು ಅಂತ. ಮೊದಲಿಗೆ ನಾವಿಲ್ಲಿ ಶೇಪ್ ಅನ್ನ ತಗೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಬೇಸಿಕ್ ಶೇಪ್ಸ್ ಅಥವಾ ಕಾಮನ್ ಶೇಪ್ಸ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಕ್ಲಿಕ್ ಮಾಡಿ. ನಮಗೆ ಇಂಡಿಯನ್ ಫ್ಲಾಗ್ ಮಾಡೋದಕ್ಕೆ ಈ ರೀತಿಯ ಶೇಪ್ ಬೇಕಾಗುತ್ತೆ. ನಾನಿಲ್ಲಿ ಈ ಶೇಪ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಡ್ರ್ಯಾಗ್, ಎಷ್ಟು ಹೈಟ್, ವಿಡ್ತ್, ಲೆಂತ್ ಇರಬೇಕು ನೀವಿಲ್ಲಿ ತಗೋಬೇಕಾಗುತ್ತೆ. ನಂತರ ಸೆಲೆಕ್ಟ್ ಟೂಲ್, ಇದನ್ನ ನಾವೀಗ ಡೂಪ್ಲಿಕೇಟ್ ಮಾಡಬೇಕು. ಡ್ರ್ಯಾಗ್ ಮಾಡಿ, ರೈಟ್ ಕ್ಲಿಕ್, ನಂತರ ಕಂಟ್ರೋಲ್ ಡಿ ಫಾರ್ ಡೂಪ್ಲಿಕೇಟ್. ನಂತರ ಝೂಮ್ ಮಾಡಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಈ ರೀತಿಯಾಗಿ. ನಂತರ F4. ನಂತರ ಸೆಲೆಕ್ಟ್ ಲೈನ್ ಥಿಕ್ನೆಸ್ ಅನ್ನ ನಾವೀಗ ಹೆಚ್ಚಿಗೆ ಮಾಡೋಣ ಈ ರೀತಿಯಾಗಿ. ನಂತರ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆರೆಂಜ್ ಕಲರ್ ಅನ್ನ ನಾವೀಗ ಫಿಲ್ ಮಾಡೋಣ ಈ ರೀತಿಯಾಗಿ. ನಂತರ ಔಟ್ಲೈನ್ ಕಲರ್ ಸಹ ಆರೆಂಜ್ ಕಲರ್ ಅನ್ನೇ ಫಿಲ್ ಮಾಡಬೇಕು. ನಂತರ ಸೆಕೆಂಡ್ ಒನ್ ಸೆಲೆಕ್ಟ್ ವೈಟ್ ಕಲರ್, ಸೆಟ್ ಔಟ್ಲೈನ್ ಕಲರ್, ನಂತರ ಸೆಲೆಕ್ಟ್, ನಂತರ ಗ್ರೀನ್ ಕಲರ್, ನಂತರ ಸೆಟ್ ಔಟ್ಲೈನ್ ಕಲರ್ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಗ್ರೂಪ್. ನಾವೀಗ ರೆಕ್ಟ್ಯಾಂಗಲ್ ಟೂಲ್ ಅನ್ನ ತಗೊಳ್ಳೋಣ. ರೆಕ್ಟ್ಯಾಂಗಲ್ ಟೂಲ್ 0 ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಈ ರೀತಿಯಾಗಿ ಒಂದು ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ನಂತರ ಝೂಮ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೈನ್ ಗಳನ್ನ ನಾನು ತಗೊಳ್ತಾ ಇದ್ದೀನಿ ರೆಫರೆನ್ಸ್ಗೋಸ್ಕರ. ನಂತರ ಈ ರೀತಿಯಾಗಿ. ನಂತರ ಝೂಮ್ ಮಾಡೋಣ. ನಂತರ ಝೂಮ್ ಔಟ್. ಈ ರೀತಿಯಾಗಿ ನಾನಿಲ್ಲಿ ರೆಫರೆನ್ಸ್ ಲೈನ್ ಗಳನ್ನ ತಗೊಳ್ತಾ ಇದ್ದೀನಿ. ನಂತರ ಇನ್ನೊಂದು ಲೈನ್ ಅನ್ನ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ಇನ್ನೊಂದು ಲೈನ್. ನಂತರ ಶೇಪ್ ಟೂಲ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ಈ ರೆಕ್ಟ್ಯಾಂಗಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕನ್ವರ್ಟ್ ಟು ಕರ್ವ್ಸ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕ್ಲಿಕ್ ಮಾಡ್ತಾ ಇದ್ದೀನಿ ಆಡ್ ನೋಟ್ಸ್. ನಂತರ ಕ್ಲಿಕ್ ಮಾಡ್ತಾ ಇದ್ದೀನಿ ಆಡ್ ನೋಟ್ಸ್. ಕ್ಲಿಕ್ ಆಡ್ ನೋಟ್ಸ್, ಆಡ್ ನೋಟ್ಸ್, ಆಡ್ ನೋಟ್ಸ್, ಆಡ್ ನೋಟ್ಸ್. ಈ ರೀತಿಯಾಗಿ ನೋಟ್ಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ನಂತರ ಕ್ಲಿಕ್ ಮಾಡ್ತಾ ಇದ್ದೀನಿ ಡಿಲೀಟ್. ಕ್ಲಿಕ್ ಡಿಲೀಟ್, ಸೆಲೆಕ್ಟ್ ಡಿಲೀಟ್, ಸೆಲೆಕ್ಟ್ ಡಿಲೀಟ್, ನಂತರ ಸೆಲೆಕ್ಟ್ ಡಿಲೀಟ್, ಸೆಲೆಕ್ಟ್ ಡಿಲೀಟ್. ಈ ರೀತಿಯಾಗಿ ನೀವು ಒಂದು ಶೇಪ್ ಅನ್ನ ತಗೋಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಫ್ಲಾಗ್ ನ ಸೆಂಟರ್ ಅಲ್ಲಿ ಇರುವಂತಹ ಚಕ್ರವನ್ನ ನಾವಿಲ್ಲಿ ಮಾಡಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಈ ಶೇಪ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಸೆಲೆಕ್ಟ್, ಸೈಜ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ಲೈನ್ ಥಿಕ್ನೆಸ್ ಅನ್ನ ನೀವು ಇಲ್ಲಿ ಹೆಚ್ಚಿಗೆ ಮಾಡ್ಕೋಬಹುದು ಈ ರೀತಿಯಾಗಿ. ನಂತರ ಕಲರ್ ಅನ್ನ ಫಿಲ್ ಮಾಡೋಣ. ಸೆಟ್ ಔಟ್ಲೈನ್ ಕಲರ್, ನಂತರ ಫಿಲ್ ಕಲರ್ ಈ ರೀತಿಯಾಗಿ. ಸೈಜ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ಒಂದು ಸರ್ಕಲ್ ಅನ್ನ ತಗೊಳ್ಳೋಣ. ನಂತರ ಎಲಿಪ್ಸ್ ಟೂಲ್, ಒಂದು ಸರ್ಕಲ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಸೆಂಟರ್ ಪಾಯಿಂಟ್. ನಂತರ ಸೆಲೆಕ್ಟ್ 90 ಡಿಗ್ರಿ, ಎಂಟರ್. ಸೆಲೆಕ್ಟ್ ಟೂಲ್, ಸೆಲೆಕ್ಟ್ ಲೈನ್ ಥಿಕ್ನೆಸ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ನಂತರ ಲೈನ್ ಕಲರ್, ಝೂಮ್. ನಂತರ ಇನ್ನೊಂದು ಸರ್ಕಲ್ ಅನ್ನ ಡ್ರಾ ಮಾಡಬೇಕು. ಕೀಬೋರ್ಡ್ ಇಂದ ನಾವು ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ಈ ರೀತಿಯಾಗಿ. ನಂತರ ಮೌಸ್ ಇಂದ ರೈಟ್ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಮಗೆ ಸರ್ಕಲ್ ಬರುತ್ತೆ. ನಂತರ ಫಿಲ್ ಕಲರ್. ಈ ಸೈಜ್ ಅನ್ನ ಬೇಕಾದ್ರೆ ನೀವು ಇನ್ನ ಕಡಿಮೆ ಮಾಡಬಹುದು. ನಿಮಗೆ ಸರ್ಕಲ್ ಸೈಜ್ ಎಷ್ಟಿರಬೇಕು ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನಂತರ ಸೆಲೆಕ್ಟ್, ಈ ಲೈನ್ ಅನ್ನ ನಾನು ಇಲ್ಲಿ ತಗೊಂಡು ಬರ್ತಾ ಇದ್ದೀನಿ. ನಂತರ ಝೂಮ್ ಔಟ್. ಶಿಫ್ಟ್ ಕೀ ಸಹಾಯದಿಂದ ನಾನಿಲ್ಲಿ ಶೇಪ್ ಸೈಜ್ ಅನ್ನ ಹೆಚ್ಚು ಕಡಿಮೆ ಮಾಡ್ತಾ ಇದ್ದೀನಿ. ಝೂಮ್, ನಂತರ ಸೆಲೆಕ್ಟ್ ಈ ರೀತಿಯಾಗಿ. ನಂತರ ಕ್ಲಿಕ್ ಮಾಡ್ತಾ ಇದ್ದೀನಿ, ಝೂಮ್ ಮಾಡ್ತಾ ಇದ್ದೀನಿ. ನಾವೀಗ ಸೆಂಟರ್ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ.
ಈಗ ನಾವು ಸೆಂಟರ್ ಪಾಯಿಂಟ್ ಅನ್ನ ಇಲ್ಲಿ ಸೆಂಟರ್ ಅಲ್ಲಿ ತಗೊಂಡ್ ಬರ್ಬೇಕು. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಡ್ರ್ಯಾಗ್ ಮಾಡಬೇಕಾಗುತ್ತೆ. ರೈಟ್ ಕ್ಲಿಕ್. ನಾವೀಗ 24 ಲೈನ್ ಗಳನ್ನ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಇಲ್ಲಿ 24, 25 ಹೆಚ್ಚು ಕಡಿಮೆ ಆಗಬಹುದು. ನೀವು ಈ ಲೈನ್ ಸೈಜ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡಿಕೊಂಡು 24 ಲೈನ್ ಅನ್ನ ನೀವು ಇಲ್ಲಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನಂತರ ಕಂಟ್ರೋಲ್ ಡಿ ಅಥವಾ ಕಂಟ್ರೋಲ್ ಆರ್ ಕೀಯನ್ನ ನೀವು ಇಲ್ಲಿ ಪ್ರೆಸ್ ಮಾಡಬಹುದು ಕೀಬೋರ್ಡ್ ಇಂದ. ಕಂಟ್ರೋಲ್ ಡಿ ಫಾರ್ ಡೂಪ್ಲಿಕೇಟ್. ಈ ರೀತಿಯಾಗಿ ನಾನಿಲ್ಲಿ ಕೌಂಟ್ ಮಾಡ್ತಾ ಇಲ್ಲ. 24 ಅಥವಾ ಕಡಿಮೆ ಇರಬಹುದು. ನೀವು ಈ ಲೈನ್ ಸೈಜ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡಿ 24 ಲೈನ್ ಅನ್ನ ನೀವು ಇಲ್ಲಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನಂತರ ರೆಕ್ಟ್ಯಾಂಗಲ್ ಅನ್ನ ತಗೊಳ್ತಾ ಇದ್ದೀನಿ. ಝೂಮ್. ನಂತರ ಈ ರೀತಿಯಾಗಿ ಒಂದು ಬಾಕ್ಸ್ ಅನ್ನ ಡ್ರಾ ಮಾಡೋಣ. ನಂತರ ಶೇಪ್ ಟೂಲ್ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೂಲ್, ಸೆಲೆಕ್ಟ್ 90 ಡಿಗ್ರಿ, ರೊಟೇಟ್. ಈಗ ನಾನು ಈ ಶೇಪ್ ಅನ್ನ ಇಲ್ಲಿ ತಗೊಂಡು ಬರ್ತಾ ಇದ್ದೀನಿ. ಕ್ಲಿಕ್. ಈ ರೀತಿಯಾಗಿ ರೊಟೇಟ್. ನೀವು ಈ ಸೈಜ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ನಂತರ ವರ್ಚುವಲ್ ಸೆಗ್ಮೆಂಟ್ ಡಿಲೀಟ್. ಈ ನೈಫ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಡಿಲೀಟ್ ಲೈನ್ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೂಲ್. ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಮಾರ್ಟ್ ಫಿಲ್. ಈ ಕಲರ್ ಅನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಫಿಲ್ ಕಲರ್. ನಂತರ ರೈಟ್ ಕ್ಲಿಕ್, ಸೆಟ್ ಔಟ್ಲೈನ್ ಕಲರ್ ಈ ರೀತಿಯಾಗಿ. ನಂತರ ಝೂಮ್ ಔಟ್, ಕ್ಲಿಕ್. ಈ ಸೆಂಟರ್ ಪಾಯಿಂಟ್ ಸಹ ನಾವಿಲ್ಲಿ ಈ ಸೆಂಟರ್ ಪಾಯಿಂಟ್ ಅಲ್ಲಿ ತಗೊಂಡು ಬರಬೇಕಾಗುತ್ತೆ. ನಂತರ ನಾವಿಲ್ಲಿ ಡೂಪ್ಲಿಕೇಟ್ ಮಾಡಬೇಕು ಈ ರೀತಿಯಾಗಿ. ನಂತರ ರೈಟ್ ಕ್ಲಿಕ್, ಕಂಟ್ರೋಲ್ ಡಿ ಅಥವಾ ಕಂಟ್ರೋಲ್ ಆರ್ ಫಾರ್ ರಿಪೀಟ್. ಈ ರೀತಿಯಾಗಿ. ನಂತರ ಇಲ್ಲಿ ಲೈನ್ಸ್ ಹೆಚ್ಚು ಕಡಿಮೆ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರುವುದು. ನಾವು ಈ ರೀತಿಯಾಗಿ ಝೂಮ್ ಮಾಡಿ ಈ ರೀತಿ ಲೈನ್ ಅನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ. ಈ ಶೇಪ್ ಸಹ ಅದೇ ರೀತಿಯಾಗಿ ನಾವಿಲ್ಲಿ ಸೆಂಟರ್ ಅಲ್ಲಿ ಅರೇಂಜ್ ಮಾಡಬೇಕಾಗುತ್ತೆ. ನೀವು ಈ ರೀತಿಯಾಗಿ ಒಂದು ಅಶೋಕ ಚಕ್ರವನ್ನ ರೆಡಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕು. ನಂತರ ರೈಟ್ ಕ್ಲಿಕ್, ಗ್ರೂಪ್. ಈ ಎಲ್ಲಾ ಆಬ್ಜೆಕ್ಟ್ ಗಳನ್ನ ನಾನೀಗ ಗ್ರೂಪ್ ಮಾಡಿದ್ದೀನಿ. ಇಲ್ಲಿ ಕೆಲವು ಶೇಪ್ಗಳು ಕ್ರಾಸ್ ಆಗಿದೆ, ಅದನ್ನ ನೀವು ಸರಿ ಮಾಡ್ಕೋಬೇಕಾಗುತ್ತೆ. ನಂತರ ನಮ್ಮ ಫ್ಲಾಗ್ ಇಲ್ಲಿದೆ. ನಂತರ ಈ ಚಕ್ರವನ್ನ ನಾವು ಫ್ಲಾಗ್ ಮೇಲೆ ತಗೊಂಡು ಬರಬೇಕು. ಬ್ಯಾಕ್ ಸೈಡ್ ಹೋಗಿದೆ. ರೈಟ್ ಕ್ಲಿಕ್, ಆರ್ಡರ್ ಟು ಫ್ರಂಟ್ ಆಫ್ ಪೇಜ್ ಈ ರೀತಿಯಾಗಿ. ನಂತರ ಸೈಜ್ ಅನ್ನ ಕಡಿಮೆ ಮಾಡೋಣ ಈ ರೀತಿಯಾಗಿ. ನೀವಿಲ್ಲಿ ಸೈಜ್ ಅನ್ನ ಹೆಚ್ಚು ಕಡಿಮೆ ಮಾಡಬೇಕಾಗುತ್ತೆ. ನಂತರ ನಾವು ಫ್ಲಾಗ್ ಸೆಂಟರ್ ಅಲ್ಲಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಈಗ ನಮ್ಮ ಫ್ಲಾಗ್ ರೆಡಿ ಆಗಿದೆ. ನಂತರ ನಾವಿಲ್ಲಿ ಫ್ಲಾಗ್ ಸ್ಟಿಕ್ ಅನ್ನ ಮಾಡಬೇಕು. ಅದನ್ನ ಯಾವ ರೀತಿ ಮಾಡಬೇಕಂತ ನೋಡೋಣ. ನಾವಿಲ್ಲಿ ಒಂದು ರೆಕ್ಟ್ಯಾಂಗಲ್ ಅನ್ನ ತಗೋಬೇಕಾಗುತ್ತೆ. ಈ ರೀತಿಯಾಗಿ ನಿಮಗೆ ಎಷ್ಟು ವಿಡ್ತ್ ಮತ್ತೆ ಎಷ್ಟು ಹೈಟ್ ಇರಬೇಕು ನೀವಿಲ್ಲಿ ರೆಕ್ಟ್ಯಾಂಗಲ್ ಅನ್ನ ತಗೋಬೇಕಾಗುತ್ತೆ. ನಂತರ ಕಲರ್ ಅನ್ನ ಫಿಲ್ ಮಾಡಬೇಕು. ರೆಕ್ಟ್ಯಾಂಗಲ್ ಅನ್ನ ಇನ್ಸರ್ಟ್ ಮಾಡಿದ ನಂತರ ಕೀಬೋರ್ಡ್ ಇಂದ ನೀವು ಜಿ ಲೆಟರ್ ಅನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಜಿ ಫಾರ್ ಗ್ರೇಡಿಯಂಟ್. ಈ ಕಲರ್ ಅನ್ನ ತಗೊಳ್ಳೋಣ. ರಿಪೀಟೆಡ್ ಅಂಡ್ ಮಿರರ್ ಆಪ್ಷನ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಝೂಮ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ರೆಕ್ಟ್ಯಾಂಗಲ್ ಕಲರ್ ಯಾವ ತರ ಚೇಂಜ್ ಆಗಿದೆ ಅಂತ. ನಂತರ ಸೆಲೆಕ್ಟ್ ಟೂಲ್, ಸೆಲೆಕ್ಟ್ ಔಟ್ಲೈನ್ ಅನ್ನ ಡಿಲೀಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ನಾವಿಲ್ಲಿ ಫ್ಲಾಗ್ ಅಲ್ಲಿ ತಗೊಂಡು ಬರಬೇಕು. ನಿಮಗೆ ಎಷ್ಟು ಹೈಟ್ ಮತ್ತೆ ಎಷ್ಟು ವಿಡ್ತ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಈ ಲೈನ್ ಗಳನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಝೂಮ್ ಔಟ್, ಡೂಪ್ಲಿಕೇಟ್, ಇನ್ಕ್ರೀಸ್ ಸೈಜ್. ನಂತರ ಒನ್ ಮೋರ್ ಡೂಪ್ಲಿಕೇಟ್ ಈ ರೀತಿಯಾಗಿ. ಝೂಮ್. ನಂತರ ಝೂಮ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್, ರೈಟ್ ಕ್ಲಿಕ್. ನಂತರ ಸ್ವಲ್ಪ ಡಾರ್ಕ್ ಕಲರ್ ಅನ್ನ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಈ ಸೈಜ್ ಅನ್ನ ಇನ್ನು ಸ್ವಲ್ಪ ಕಡಿಮೆ ಮಾಡೋಣ ನಾವು ಈ ರೀತಿಯಾಗಿ. ನಂತರ ಸೆಲೆಕ್ಟ್, ಡೂಪ್ಲಿಕೇಟ್, ಕಲರ್ ಫಿಲ್ ಈ ರೀತಿಯಾಗಿ. ನಂತರ ಸೆಲೆಕ್ಟ್, ಮೌಸ್ ಇಂದ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ.
ನಂತರ ಆಡ್ ನೋಟ್ಸ್, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಡಿಲೀಟ್, ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೂಲ್, ಸೆಲೆಕ್ಟ್, ಕಂಟ್ರೋಲ್ ಡಿ, ಡೂಪ್ಲಿಕೇಟ್, ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಮಿರರ್ ಆಬ್ಜೆಕ್ಟ್, ಈ ರೀತಿಯಾಗಿ. ನಂತರ ಎಲಿಪ್ಸ್ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ, ಝೂಮ್, ಈ ರೀತಿ ಒಂದು ಸರ್ಕಲ್ ಅನ್ನು ಹಾಕೋಣ. CorelDRAW ನಲ್ಲಿ ನಾವು ಯಾವುದೇ ಒಂದು ಬ್ಯಾನರ್ ಇರಬಹುದು, ಪಾಂಪ್ಲೆಟ್ಸ್ ಇರಬಹುದು, ಯಾವುದೇ ವರ್ಕ್ ಅನ್ನ ಮಾಡ್ತಾ ಇದ್ರೆ ನಾವು ಝೂಮ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ನಂತರ ಪಿಕ್ ಟೂಲ್, ಸೆಲೆಕ್ಟ್, ಈ ಕಲರ್ ಅನ್ನ ನಾವಿಲ್ಲಿ ಡ್ರ್ಯಾಗ್ ಮಾಡಬೇಕಾಗುತ್ತೆ, ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಸೆಲೆಕ್ಟ್, ಡಿಲೀಟ್ ಔಟ್ಲೈನ್, ಈ ರೀತಿಯಾಗಿ. ಈಗ ನೀವು ನೋಡ್ತಾ ಇರಬಹುದು ಯಾವ ರೀತಿ ಬಂದಿದೆ ಅಂತ. ಈ ರೀತಿಯಾಗಿ ನೀವು ಒಂದು ಫ್ಲಾಗ್ ಪೋಲ್ ಅನ್ನ ಮಾಡಬಹುದು. ನಂತರ ಝೂಮ್ ಔಟ್ ಮಾಡ್ತಾ ಇದ್ದೀನಿ, ಸೆಲೆಕ್ಟ್, ರೈಟ್ ಕ್ಲಿಕ್, ಝೂಮ್, ಶಿಫ್ಟ್ ಕೀಯನ್ನು ಪ್ರೆಸ್ ಮಾಡಿ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ. ನಂತರ ಸೆಲೆಕ್ಟ್, ಕಂಟ್ರೋಲ್ ಡಿ, ಡೂಪ್ಲಿಕೇಟ್, ನಂತರ ಮಿರರ್, ಈ ರೀತಿಯಾಗಿ ನೀವು ಫ್ಲಾಗ್ ಅನ್ನ ಮಾಡಬಹುದು. ನಂತರ ನಾವಿಲ್ಲಿ ಟೆಕ್ಸ್ಟ್ ಅನ್ನ ಬರಿಬೇಕು, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ 21 ಅಂತ. ನಂತರ ಟೆಕ್ಸ್ಟ್ ಟೂಲ್, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಟೂಲ್, ಸೆಲೆಕ್ಟ್, ಇನ್ಕ್ರೀಸ್ ಫಾಂಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ, ಸೆಲೆಕ್ಟ್, ಇನ್ಕ್ರೀಸ್ ಫಾಂಟ್ ಸೈಜ್. ನಂತರ ಇಲ್ಲಿ ಯಾವ ಫಾಂಟ್ ಡಿಸೈನ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಕ್ಯಾಪಿಟಲ್ ಲೆಟರ್ ಅನ್ನ ಮಾಡ್ತಾ ಇದ್ದೀನಿ, ನಂತರ ಕ್ಯಾಪಿಟಲ್ ಲೆಟರ್ಸ್, ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೂಲ್. ನಂತರ ನಾವಿಲ್ಲಿ ಈ ಟೆಕ್ಸ್ಟ್ ಗೆ 3 ಕಲರ್ಸ್ ಅನ್ನ ಫಿಲ್ ಮಾಡಬೇಕು, ಕೇಸರಿ, ಬಿಳಿ, ಹಸಿರು ಕಲರ್ ಅನ್ನ ಯಾವ ರೀತಿ ಫಿಲ್ ಮಾಡೋದು ಅಂತ. ಕಲರ್ ಅನ್ನ ಫಿಲ್ ಮಾಡೋದಕ್ಕೆ ಹಲವಾರು ಮೆಥಡ್ಸ್ ಇದೆ, ನಾನಿಲ್ಲಿ ತುಂಬಾ ಈಸಿಯಾದ ಮೆಥಡ್ ಅನ್ನ ಹೇಳ್ತಾ ಇದ್ದೀನಿ. ನಂತರ ಶೇಪ್ಸ್ ಅನ್ನ ತಗೊಳ್ಳೋಣ, ಕಾಮನ್ ಶೇಪ್ಸ್, ಈ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಡ್ರ್ಯಾಗ್. ನಂತರ ರೈಟ್ ಕ್ಲಿಕ್, ಕಂಟ್ರೋಲ್ ಡಿ, ಡೂಪ್ಲಿಕೇಟ್, ಸೆಲೆಕ್ಟ್ ಟೂಲ್, ಸೆಲೆಕ್ಟ್, ಕೇಸರಿ ಕಲರ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಔಟ್ಲೈನ್ ಕಲರ್, ವೈಟ್ ಕಲರ್, ನಂತರ ಗ್ರೀನ್ ಕಲರ್, ಈ ರೀತಿಯಾಗಿ. ನಂತರ ವೈಟ್ ಕಲರ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ, ಈ ರೀತಿ. ನಂತರ ಸೆಲೆಕ್ಟ್, ರೈಟ್ ಕ್ಲಿಕ್, ಗ್ರೂಪ್. ನಂತರ ನಾವಿಲ್ಲಿ ಪವರ್ ಕ್ಲಿಪ್ ಇನ್ಸೈಡ್ ಮಾಡೋಣ, ರೈಟ್ ಕ್ಲಿಕ್, ಟೆಕ್ಸ್ಟ್, ನಂತರ ಪವರ್ ಕ್ಲಿಪ್ ಇನ್ಸೈಡ್. ನಂತರ ಕಂಟ್ರೋಲ್ ಪ್ಲಸ್ ಡಬಲ್ ಕ್ಲಿಕ್. ನಂತರ ನಾವು ಕಲರ್ ಅನ್ನ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಬೇಕು, ನಮಗೆ ಯಾವ ಕಲರ್ ಇಷ್ಟು ಬೇಕು ಅಂತ. ಈ ರೀತಿಯಾಗಿ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್, ಈ ರೀತಿಯಾಗಿ ನೀವಿಲ್ಲಿ ಕೇಸರಿ, ಬಿಳಿ, ಹಸಿರು 3 ಕಲರ್ ಅಥವಾ ಯಾವುದೇ ಕಲರ್ ಅನ್ನ ನೀವಿಲ್ಲಿ ಫಿಲ್ ಮಾಡ್ಕೋಬಹುದು. ನಂತರ ಟೆಕ್ಸ್ಟ್ ಲೈನ್ ಕಲರ್ಸ್, ಬ್ಲೂ ಕಲರ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿ ಫೀಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಪೇಜ್ ಸೈಜ್ 6x4, ಎಂಟರ್. ನಂತರ ಸೆಲೆಕ್ಟ್, ರೈಟ್ ಕ್ಲಿಕ್, ಗ್ರೂಪ್, ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ನಾವಿಲ್ಲಿ ಸೈಜ್ ಅನ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ, ಈ ರೀತಿಯಾಗಿ. ನಂತರ F4, ನೀವಿಲ್ಲಿ ಪೇಜ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಂತರ ನಾವೀಗ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ಫಿಲ್ ಮಾಡಬೇಕು, ನಿಮ್ಗೆ ಯಾವ ಕಲರ್ ಬೇಕೋ ನೀವಿಲ್ಲಿ ಫಿಲ್ ಮಾಡಬಹುದು. ನಂತರ ರೆಕ್ಟ್ಯಾಂಗಲ್ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ, ಒಂದು ರೆಕ್ಟ್ಯಾಂಗಲ್ ಅನ್ನ ನಾವಿಲ್ಲಿ ಡ್ರಾ ಮಾಡೋಣ. ನಂತರ ಯಾವ ಕಲರ್ ಬೇಕು ನೀವಿಲ್ಲಿ ಆ ಕಲರ್ ಅನ್ನ ತಗೋಬಹುದು. ನಂತರ ನಾನಿಲ್ಲಿ ಕಲರ್ ಅನ್ನ ಕಾಪಿ ಮಾಡಿದ್ದೀನಿ, ಪೇಸ್ಟ್, ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಪಿಕ್ಚರ್ ಸೈಜ್ ಅನ್ನ ನಾನಿಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಂತರ ನಾವು ಈ ಕಲರ್ ಅನ್ನ ರೆಕ್ಟ್ಯಾಂಗಲ್ ಅಲ್ಲಿ ಫಿಲ್ ಮಾಡಬೇಕು, ರೈಟ್ ಕ್ಲಿಕ್, ಆರ್ಡರ್ ಟು ಬ್ಯಾಕ್ ಆಫ್ ಪೇಜ್, ಈ ರೀತಿಯಾಗಿ ನಾನಿಲ್ಲಿ ಕಲರ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಪವರ್ ಕ್ಲಿಪ್ ಇನ್ಸೈಡ್ ಸಹ ಮಾಡಬಹುದು. ಈ ರೀತಿಯಾಗಿ ನಾವಿಲ್ಲಿ ಕಲರ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ನಂತರ F4. ನಂತರ ವ್ಯೂ ಮೆನು, ಫುಲ್ ಸ್ಕ್ರೀನ್, ಪ್ರಿವ್ಯೂ.
ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ಫ್ಲಾಗ್ ಯಾವ ರೀತಿಯಾಗಿ ಬಂದಿದೆ ಅಂತ. ಇದೇ ರೀತಿ ನಾವು ತುಂಬಾ ಸುಲಭವಾಗಿ CorelDRAW ನಲ್ಲಿ ಇಂಡಿಪೆಂಡೆನ್ಸ್ ಡೇ ಫ್ಲಾಗ್ ಅನ್ನ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಇಂಡಿಪೆಂಡೆನ್ಸ್ ಡೇ ಬ್ಯಾನರ್ ಅನ್ನ ಯಾವ ರೀತಿ ಮಾಡಬೇಕು ಅಂತ.